ನಮಸ್ಕಾರ. ಇಂದು ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಈಸಲಾಗದ ಹೆಸರು ಭಗತ್ ಸಿಂಗ್ ಅವರ ಜೀವನದ ಕಥೆಯನ್ನು ನೋಡಲಿದ್ದೇವೆ. ಕೇವಲ 23 ವರ್ಷ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಈ ಯುವಕನ ಶೌರ್ಯದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಸಿಂಗ್ ಅವರು ಸೆಪ್ಟೆಂಬರ್ 28, 1907 ಅಂದಿನ ಅವಿಭಾಜಿತ ಪಂಜಾಬ್ ಲೈನ್ಪುರ್ ಜಿಲ್ಲೆಯ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇಂದು ಇದು ಈಗ ಪಾಕಿಸ್ತಾನದಲ್ಲಿದೆ. ಇವರ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ. ಇವರ ಇಡೀ ಕುಟುಂಬವೇ ದೇಶ ಪ್ರೇಮದ ಸೈನ್ಯವಾಗಿತ್ತು. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ಪಗಡಿ ಸಬಾಲ್ ಜಟ್ಟ ಎಂಬ ರೈತರ ಚಳುವಳಿಯನ್ನು ನಡೆಸಿದ ಪ್ರಸಿದ್ಧ ಕ್ರಾಂತಿಕಾರಿ. ಮುಂದೆ ಭಗತ್ ಸಿಂಗ್ ಅವರು ಜನಿಸಿದ ದಿನವೇ ಅವರ ಕುಟುಂಬಕ್ಕೆ 2 ಸಂತೋಷದ ಸುದ್ದಿ ಬಂದಿದ್ದವು. ಜೈಲಿನಲ್ಲಿ ಅವರ ತಂದೆ ಕಿಶನ್ ಸಿಂಗ್ ಅವರು ಬಿಡುಗಡೆಯಾಗಿದ್ದರು. ಅವರ ಜೊತೆ ಅವರ ಚಿಕ್ಕಪ್ಪವರಾದ ಅಜಿತ್ ಸಿಂಗ್ ಅವರು ಮತ್ತು ಸ್ವರಣ್ ಸಿಂಗ್ ಕೂಡ ಅಂದೇ ಬಿಡುಗಡೆಯಾಗಿದ್ದರು. ಈ ಅದೃಷ್ಟದ ಕ್ಷಣವನ್ನು ನೋಡಿ ಅವರ ಅಜ್ಜಿ ಈ ಮಗುವಿಗೆ ಬಾಂಗೋವಾಲ್ ಅಂದರೆ ಭಾಗ್ಯವಂತ ಅಥವಾ ಅದೃಷ್ಟಶಾಲಿ ಎಂದು ಹೆಸರಿಟ್ಟಿದ್ದರು. ಮುಂದೆ ಇವರ ಹೆಸರು ಭಗತ್ ಸಿಂಗ್ ಎಂದು ಮರುನಾಮಕರಣ ಆಗುತ್ತದೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನದ ಗುರಿ ಬದಲಾವಣೆ ಆಗಲು ಒಂದು ಕ್ಷಣ ಸಾಕು. ಭಗತ್ ಸಿಂಗ್ ಅವರ ವಿಷಯದಲ್ಲಿ ಆ ಕ್ಷಣ ಬಂದಿತ್ತು 1919ರಲ್ಲಿ. ಆಗ ಅವರಿಗೆ ಕೇವಲ 12 ವರ್ಷ ವಯಸ್ಸು. ಅಂದು ಅವರು ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಆ ಭೀಕರ ಘಟನೆಯೇ ಭಾರತದ ಇತಿಹಾಸವಷ್ಟೇ ಅಲ್ಲ, ಬದಲಿಗೆ ಈ ಬಾಲಕನ ಭವಿಷ್ಯವನ್ನೇ ಬದಲಾಯಿಸಿತ್ತು. ಅಂದು ಏಪ್ರಿಲ್ 13, 1919 ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಆದೇಶದ ಮೇರೆಗೆ 100 ನಿರಪರಾಧಿ ಭಾರತೀಯರನ್ನು ಗುಂಡಿಟ್ಟು ಕೊಲ್ಲಲಾಗಿತ್ತು. ಈ ಸುದ್ದಿ ಕೇಳಿ ಭಗತ್ ಸಿಂಗ್ ಅವರು ಒಂದು ಶಾಲೆಯನ್ನು ಬಿಟ್ಟು ಸುಮಾರು 20 ಮೈಲಿ ನಡೆದುಕೊಂಡು ಅಮೃತಸರಕ್ಕೆ ತಲುಪಿದ್ದರು. ಅಲ್ಲಿ ಅವರು ಕಂಡಂಥ ದೃಶ್ಯ ಭಯಂಕರವಾಗಿತ್ತು. ನೆಲದ ಮೇಲೆ ಹರಿತಿದ್ದ ರಕ್ತ, ಗೋಡೆಯ ಮೇಲೆ ಗುಂಡಿನ ಗುರುತುಗಳು ಅವರ ಎದೆಯ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರಿತು. ಅವರು ಅಲ್ಲಿಯೇ ರಕ್ತಸಿದ್ದ ಮಣ್ಣನ್ನು ಒಂದು ಸಣ್ಣ ಬಾಟಲಿನಲ್ಲಿ ತುಂಬಿಕೊಂಡು ಮನೆಗೆ ತಂದರು. ಮನೆಗೆ ಬಂದ ನಂತರ ಅವರು ಆ ಮಣ್ಣಿಗೆ ಹೂವನ್ನು ಅರ್ಪಿಸಿ ಪೂಜಿಸಿದರು. ಅವರ ಸಹೋದರಿ ಏನು ಮಾಡುತ್ತಿದ್ದೀಯೆ ಎಂದು ಕೇಳಿದಾಗ ಭಗತ್ ಸಿಂಗ್ ಅವರು ಗಂಭೀರವಾಗಿ, ಇದು ನನ್ನ ದೇಶದ ಜನರ ರಕ್ತ, ಬ್ರಿಟಿಷರನ್ನು ಈ ದೇಶದಿಂದ ಓಡಿಸುವವರೆಗೂ ನಾನು ಸುಮ್ಮನಿರುವುದಿಲ್ಲ ಎಂದು ಉತ್ತರಿಸಿದರು. ಆ ದಿನದಿಂದ ಭಗತ್ ಸಿಂಗ್ ಅವರು ಆಟಿಕೆಯ ಬದಲಿಗೆ ಕ್ರಾಂತಿಕಾರಿ ಪುಸ್ತಕಗಳನ್ನು ಓದಲು ತೊಡಗಿದರು. ತೋಟಗಳಲ್ಲಿ ಗಿಡಗಳನ್ನು ನೆಡುವ ಬದಲು ಬ್ರಿಟಿಷರನ್ನು ಶೂಟ್ ಮಾಡಲು ಇಲ್ಲಿ ಬಂದೂಕುಗಳನ್ನು ಬೆಳೆಸು ಎಂದು ಹೇಳುವಷ್ಟು ಅವರಲ್ಲಿ ಕ್ರಾಂತಿಕಾರಿ ಕಿಚ್ಚು ಹತ್ತಿತ್ತು. ಈ ಜಲಿಯನ್ ವಾಲಾಬಾಗ್ ಮಣ್ಣು ಭಗತ್ ಸಿಂಗ್ ಅವರಲ್ಲಿ ದೇಶಪ್ರೇಮದ ಕಿಚ್ಚು ಹೆಚ್ಚಿಸಿದರೆ, ಲಾಹೋರ್ನ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ನ ಈ ಕಿಚ್ಚಿಗೆ ಸಿದ್ಧಾಂತ ರೂಪವನ್ನು ನೀಡಿತು. ಇಲ್ಲಿ ಭಗತ್ ಸಿಂಗ್ ಅವರು ಕೇವಲ ವಿದ್ಯಾರ್ಥಿಯಾಗಿ ಉಳಿಯಲಿಲ್ಲ, ಬದಲಿಗೆ ಒಬ್ಬ ದಾರ್ಶನಿಕ ಕ್ರಾಂತಿಕಾರಿಯಾಗಿ ಬೆಳೆದರು. ಲಾಹೋರ್ನ ವೇದಿಕ್ ಕಾಲೇಜಿನಲ್ಲಿ ಭಗತ್ ಸಿಂಗ್ ಅವರು ಇತಿಹಾಸ, ರಾಜಕೀಯ ಶಾಸ್ತ್ರದ ಬಗ್ಗೆ ಅಪಾರ ಜ್ಞಾನವನ್ನು ಗಳಿಸಿದ್ದರು. ಇಲ್ಲಿ ಅವರಿಗೆ ಲಾಲ್ ಲಜಪತ್ ರಾಯರಂತಹ ದಿಗ್ಗಜರು ಮಾರ್ಗದರ್ಶನವೂ ಸಿಕ್ಕಿತ್ತು. ಅವರ ಕಾಲೇಜು ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಅದರಲ್ಲಿ ಹೆಚ್ಚಾಗಿ ರಾಣಾ ಪ್ರತಾಪ್ ಮತ್ತು ಶಿವಾಜಿ ಮಹಾರಾಜರಂತಹ ಪಾತ್ರವನ್ನು ನಿರ್ವಹಿಸಿ ಎಲ್ಲರಲ್ಲಿ ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಮೂಡಿಸುತ್ತಿದ್ದರು. ಇಲ್ಲಿ ಯುವಕರನ್ನು ಸಂಘಟಿಸಲು ಭಗತ್ ಸಿಂಗ್ ಅವರು ನೌಜವಾನ್ ಭಾರತ್ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ಇದರ ಮುಖ್ಯ ಉದ್ದೇಶ ಯುವಕರಲ್ಲಿ ಸಮಾಜವಾದಿ ಮತ್ತು ಕ್ರಾಂತಿಕಾರಿ ಚಿಂತನೆಯನ್ನು ಬಿತ್ತುವುದಾಗಿತ್ತು. ಅವರ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಲ್ಲೂ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕೆಂದು ಕರೆ ನೀಡಿದ್ದರು. ಭಗತ್ ಸಿಂಗ್ ಅವರು ಕೇವಲ ಆಯುಧ ಹಿಡಿದು ಹೋರಾಟಗಾರನಲ್ಲ, ಅವರು ಒಬ್ಬ ಅದ್ಭುತ ಓದುಗ ಕೂಡ. ಅವರು ಕಾರ್ಲ್ ಮಾರ್ಕ್ಸ್, ಲೆವಿನ್ನಂತಹ ಸಮಾಜವಾದಿ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿದ್ದರು. ಅವರ ಪ್ರಕಾರ ಸ್ವಾತಂತ್ರ್ಯ ಎಂದರೆ ಬ್ರಿಟಿಷರನ್ನು ಓಡಿಸುವುದಲ್ಲ, ಬದಲಿಗೆ ಮನುಷ್ಯನಿಂದ ಮನುಷ್ಯನಿಗೆ ಶೋಷಣೆಯನ್ನು ನಿಲ್ಲಿಸುವುದು. 1928 ವರ್ಷದ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮೂಡಿತು. ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನರ್ ಎಂಬ ಆಯೋಗವನ್ನು ಭಾರತಕ್ಕೆ ಕಳುಹಿಸಿದ್ದರು. ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಸದಸ್ಯನಿರಲಿಲ್ಲ. ಈ ಅವಮಾನವನ್ನು ಸಹಿಸದೆ ಭಾರತೀಯರು ಸೈಮನ್ ಗೋ ಬ್ಯಾಕ್ ಅಂದರೆ ಸೈಮನ್ ಹಿಂತಿರುಗಿ ಹೋಗು ಎಂಬ ಘೋಷಣೆಯೊಂದಿಗೆ ಬೀದಿಗಿಳಿದರು. ಲಾಹೋರ್ನಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ಹಿರಿಯ ನಾಯಕ ಲಾಲ್ ಲಜಪತ್ ರಾಯ್ ಅವರು ವಹಿಸಿದ್ದರು. ಪ್ರತಿಭಟನೆಯನ್ನು ಹತ್ತಿಕ್ಕಲು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಸ್ಟಾಂಟ್ ಲಾಠಿ ಪ್ರಹಾರಕ್ಕೆ ಆದೇಶಿಸಿ ಪೊಲೀಸರು ಈ ಭೀಕರ ಹೊಡೆತದಿಂದ ಲಾಲಾಜಿಯವರು ತೀವ್ರವಾಗಿ ಗಾಯಗೊಂಡರು. ಇದಾದ ಕೆಲವೇ ದಿನಗಳಲ್ಲಿ
ಅವರು ನಿಧನರಾದರು. ಸಾಯುವ ಮುನ್ನ ಅವರು ಹೇಳಿದ್ದ ಮಾತು ಇತಿಹಾಸದಲ್ಲಿ ದಾಖಲೆಯಾದವು. ನನ್ನ ದೇಹದ ಮೇಲೆ ಬಿದ್ದ ಪ್ರತಿಯೊಂದು ಲಾಠಿ ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಯ ಕೊನೆಯ ಮಳೆಯಾಗಿದೆ. ಡಿಸೆಂಬರ್ 17, 1928ರಂದು ಲಾಹೋರ್ನ ಪೊಲೀಸ್ ಕೇಂದ್ರದ ಹೊರಗಡೆ ಅವರು ಜೇಮ್ಸ್ ಕೊಲ್ಲಲು ಹೊಂಚು ಹಾಕಿದರು. ಆದರೆ ತಪ್ಪಾಗಿ ಜೇಮ್ಸ್ ಬದಲಿಗೆ ಮತ್ತೊಬ್ಬ ಅಧಿಕಾರಿಯಾದ ಜಾನ್ ಸ್ಟ್ಯಾಂಡರ್ ಹೊರಗಡೆ ಬಂದನು. ರಾಜ್ಗುರು ಮತ್ತು ಭಗತ್ ಸಿಂಗ್ ಇಬ್ಬರು ಸ್ಟ್ಯಾಂಡರನ್ನು ಗುಂಡಿಟ್ಟು ಕೊಂದು ಅಲ್ಲಿಂದ ಅವರು ಬ್ರಿಟಿಷರು ಕಣ್ಣು ತಪ್ಪಿಸಿ ನಾಪತ್ತೆಯಾದರು. ಈ ಘಟನೆಯ ನಂತರ ಭಗತ್ ಸಿಂಗ್ ತಮ್ಮ ಗುರುತುಗಳನ್ನು ಮರೆಮಾಚಲು ಗಡ್ಡ ಮತ್ತು ಕೂದಲುಗಳನ್ನು ತೆಗೆದು ಸಾಹೇಬ್ನಂತೆ ವೇಷ ಧರಿಸಿ ಲಾಹೋರ್ನಿಂದ ತಪ್ಪಿಸಿಕೊಂಡರು. ಬ್ರಿಟಿಷ್ ಅಧಿಕಾರಿ ಸ್ಟ್ಯಾಂಡರ್ನ ಹತ್ಯೆಯ ನಂತರ ಭಗತ್ ಸಿಂಗ್ ಅವರು ಕೇವಲ ಒಬ್ಬ ತಲೆಮರೆಸಿಕೊಂಡ ಕ್ರಾಂತಿಕಾರಿಯಾಗಿ ಉಳಿಯಲಿಲ್ಲ. ಬ್ರಿಟಿಷರ ದಬ್ಬಾಳಿಕೆ ಕಾನೂನುಗಳಾದ ಸಾರ್ವಜನಿಕ ಸಂರಕ್ಷಣಾ ಮಸೂದೆ ಮತ್ತು ವ್ಯಾಪಾರ ವಿವಾದ ಮಸೂದೆಯನ್ನು ವಿರೋಧಿಸಲು ಅವರು ಒಂದು ಅದ್ಭುತ ಯೋಜನೆಯನ್ನು ರೂಪಿಸಿದರು. ಅದುವೇ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಗೆ ಬಾಂಬ್ ಎಸೆಯುವುದು. ಕ್ಯೂಡರಿಗೆ ಕೇಳುವಂತೆ ಅಂದರೆ ಏಪ್ರಿಲ್ 8, 1929ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅಸೆಂಬ್ಲಿಯ ಪ್ರೇಕ್ಷಕರ ಗ್ಯಾಲರಿಗೆ ಪ್ರವೇಶಿಸಿದರು. ಚರ್ಚೆ ನಡೆಯುತ್ತಿದ್ದಾಗ ಅವರು ಅಸೆಂಬ್ಲಿಯ ಖಾಲಿ ಜಾಗಕ್ಕೆ 2 ಬಾಂಬುಗಳನ್ನು ಎಸೆದರು. ಅವರ ಉದ್ದೇಶ ಯಾರನ್ನು ಕೊಲ್ಲುವುದಾಗಿರಲಿಲ್ಲ. ಆ ಬಾಂಬುಗಳು ಕೇವಲ ಶಬ್ದ ಮತ್ತು ಹೊಗೆಯನ್ನು ಉಂಟು ಮಾಡುವುದಾಗಿತ್ತು. ಈ ಬಾಂಬ್ ಎಸೆದ ನಂತರ ಅವರು ಅಲ್ಲಿಂದ ಓಡಿ ಹೋಗುವ ಬದಲು ಕೈಯಲ್ಲಿ ಕರಪತ್ರವನ್ನು ಗಾಳಿಯಲ್ಲಿ ತೂರಾಡುತ್ತಾ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದರು. ಅವರು ಪೊಲೀಸರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಾದ ಅವಕಾಶವಿದ್ದರೂ ಭಗತ್ ಸಿಂಗ್ ಅವರು ತಾವಾಗಿಯೇ ಬಂಧನಕ್ಕೊಳಗಾದರು. ಅವರ ಉದ್ದೇಶ ಜೈಲಿನಲ್ಲಿದ್ದ ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನು ನ್ಯಾಯಾಲಯದ ಮೂಲಕ ಇಡೀ ದೇಶಕ್ಕೆ ತಲುಪಿಸುವುದಾಗಿತ್ತು. ಅವರು ಹೇಳಿದ ಪ್ರಸಿದ್ಧ ವಾಕ್ಯ ಬಾಂಬ್ ಎಸೆಯುವುದು ಯಾರಿಗೂ ಹಾನಿ ಮಾಡುವುದಕ್ಕಲ್ಲ, ಬದಲಿಗೆ ಕ್ಯೂಡರ್ ಆಗಿರುವ ಬ್ರಿಟಿಷ್ ಸರ್ಕಾರಕ್ಕೆ ಭಾರತೀಯ ಕಿರುಚಾಟ ಕೇಳುವಂತೆ ಮಾಡಲು. ಬ್ರಿಟಿಷರ ಅಹಂಕಾರವನ್ನು ಮೆಟ್ಟಿ ನಿಂತ ಈ ಘಟನೆಯ ನಂತರ ಭಗತ್ ಸಿಂಗ್ ಅವರ ವಿಚಾರ ಬೌದ್ಧಿಕ ಹೋರಾಟ ಜೈಲಿನಲ್ಲೇ ಆರಂಭವಾಯಿತು. ಬಂಧನದ ನಂತರ ಭಗತ್ ಸಿಂಗ್ ಅವರನ್ನು ಲಾಹೋರ್ ಮತ್ತು ಮಿಲ್ವಾಯಿ ಜೈಲಿನಲ್ಲಿ ಇರಿಸಲಾಗಿತ್ತು. ಆದರೆ ಜೈಲಿನ ಗೋಡೆಗಳು ಅವರ ಧ್ವನಿಗಳನ್ನು ಅಡಗಿಸಲು ಸಾಧ್ಯವಾಗಿರಲಿಲ್ಲ. ಬ್ರಿಟಿಷರು ಅವರನ್ನು ಒಬ್ಬ ಸಾಮಾನ್ಯ ಅಪರಾಧಿಯಂತೆ ನಡೆಸಿಕೊಳ್ಳಲು ಪ್ರಯತ್ನಿಸಿದಾಗ ಭಗತ್ ಸಿಂಗ್ ಜೈಲಿನ ಒಳಗೋಡೆಯ ಮತ್ತೊಂದು ದೊಡ್ಡ ಕ್ರಾಂತಿಯನ್ನೇ ಆರಂಭಿಸಿದರು. ಜೈಲಿನಲ್ಲಿ ಭಾರತೀಯ ರಾಜಕೀಯ ಕೈದಿಗಳಿಗೆ ಕನಿಷ್ಠ ಸೌಲಭ್ಯವೂ ಇರಲಿಲ್ಲ. ಅವರಿಗೆ ಓದಲು ಪುಸ್ತಕಗಳಿರಲಿಲ್ಲ, ಬರೆಯಲು ಕಾಗದವಿರಲಿಲ್ಲ ಮತ್ತು ಆಹಾರ ಅತ್ಯಂತ ಕಳಪೆಯಾಗಿತ್ತು. ಇದನ್ನು ಪ್ರತಿಭಟಿಸಿ ಭಗತ್ ಸಿಂಗ್ ಅವರು ಮತ್ತು ಅವರ ಸಹಚರರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು. ಈ ಸತ್ಯಾಗ್ರಹವು ಬರೋಬ್ಬರಿ 116 ದಿನಗಳ ಕಾಲ ನಡೆದಿತ್ತು. ಬ್ರಿಟಿಷರು ಬಲವಂತವಾಗಿ ಆಹಾರ ನೀಡಲು ಪ್ರಯತ್ನಿಸಿದರು. ಅವರ ಮನೆಯಲ್ಲಿ ಹೋರಾಟದ ನಡುವೆ ಅವರ ಸಹಚರರಾದ ಜತಿನ್ ದಾಸ್ 63 ದಿನಗಳ ಕಾಲ ಉಪವಾಸದ ನಂತರ ಹುತಾತ್ಮರಾದರು. ಇದು ಇಡೀ ದೇಶದ ಗಮನವನ್ನು ಜೈಲಿನತ್ತ ಸೆಳೆಯುವುದಾಗಿತ್ತು. ನಂತರ ಜೈಲಿನಲ್ಲೇ ಭಗತ್ ಸಿಂಗ್ ಅವರು 100 ಪುಸ್ತಕಗಳನ್ನು ಓದಿದರು ಮತ್ತು ಅನೇಕ ಲೇಖನಗಳನ್ನು ಬರೆದರು. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಅವರು ನಾನೇಕೆ ನಾಸ್ತಿಕ ಎಂಬ ಲೇಖನ. ಸಾಯುವ ಮುನ್ನ ದೇವರು ಮತ್ತು ಧರ್ಮದ ಬಗ್ಗೆ ತಮ್ಮ ತರ್ಕಬದ್ಧ ಚಿಂತನೆಯನ್ನು ಅವರು ಇದರಲ್ಲಿ ವಿವರಿಸಿದ್ದರು. ನನ್ನ ದೇಶದ ಜನರ ಕಷ್ಟಗಳನ್ನು ನೋಡಿದ ಮೇಲೆ ಕಣ್ಣು ಮುಚ್ಚಿ ಕುಳಿತಿರುವ ದೇವರುಗಳಿಗಿಂತ ಮನುಷ್ಯರ ಕರ್ತವ್ಯ ದೊಡ್ಡದು ಎಂಬುದು ಅವರ ವಾದವಾಗಿತ್ತು. ಸ್ನೇಹಿತರೆ, ಈಗ ನಾವು ಈ ಮಹಾನ್ ಕ್ರಾಂತಿಕಾರಿಯ ಜೀವನದ ಅಂತಿಮ ಅಧ್ಯಾಯಕ್ಕೆ ಬಂದಿದ್ದೆವು. ಬ್ರಿಟಿಷ್ ಸಾಮ್ರಾಜ್ಯ ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಲು ಮಾರ್ಚ್ 24 ಬೆಳಗ್ಗೆಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ದೇಶಾದ್ಯಂತ ಉಂಟಾದ ಜನರ ಆಕ್ರೋಶಕ್ಕೆ ಹೆದರಿ ಬ್ರಿಟಿಷರು ನಿಗದಿಪಡಿಸಿದ 11 ಗಂಟೆಯ ಮೊದಲೇ ಅಂದರೆ ಮಾರ್ಚ್ 23ರ ರಾತ್ರಿಯೇ ಅವರನ್ನು ರಹಸ್ಯವಾಗಿ ಗಲ್ಲಿಗೇರಿಸಲು ನಿರ್ಧರಿಸಲಾಯಿತು. ನಂತರ ಜೈಲರ್ ಭಗತ್ ಸಿಂಗ್ ಅವರ ಬಳಿ ಬಂದು ನಿಮ್ಮ ಕೊನೆಯ ಸಮಯ ಬಂದಿದೆ ಅಂದಾಗ ಅವರು ಲೆನಿನ್ ಅವರ ಪುಸ್ತಕವನ್ನು ಓದುತ್ತಿದ್ದರು. ಅವರು ಶಾಂತವಾಗಿ ತಡೆಯಿರಿ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುತ್ತಿದ್ದಾರೆ ಎಂದು ಉತ್ತರಿಸಿದರು. ನಂತರ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರು ಕೈ ಹಿಡಿದು ದೇಶಭಕ್ತಿಯ ಗೀತೆಯನ್ನು ಹಾಡುತ್ತಾ ಗಲ್ಲಿನ ವೇದಿಕೆಯತ್ತ ಹೆಜ್ಜೆ ಹಾಕಿದರು. ಬ್ರಿಟಿಷ್ ಅಧಿಕಾರಿಗಳ ಮುಂದೆ ತಲೆ ತಗ್ಗಿಸುವ ಬದಲು ಅವರ ನಗುತ್ತಾ ಗಲ್ಲಿನ ಹಗ್ಗವನ್ನು ಮುತ್ತಿಗೆ ತಾವೇ ಹೊರಡಿಗೆ ಏರಿಸಿದರು. ಮಾರ್ಚ್ 23, 1931ರ ಸಂಜೆ 7:33ಕ್ಕೆ ಈ 3 ವೀರರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದರು.
ಬ್ರಿಟಿಷರು ಗುಟ್ಟಾಗಿ ಈ ದೇಹವನ್ನು ಸಟ್ಲೇಜ್ ನದಿಯ ದಂಡೆಯಲ್ಲಿ ಸಂಸ್ಕಾರ ಮಾಡಿದರು. ಆದರೆ ಭಗತ್ ಸಿಂಗ್ ಅವರು ಸತ್ತರೂ ಅವರ ವಿಚಾರಗಳು ಸಾಯಲಿಲ್ಲ. ಅವರ ಬಲಿದಾನವು ಭಾರತದಾದ್ಯಂತ ಲಕ್ಷಾಂತರ ಯುವಕರುಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಅವರು ಹೇಳುವಂತೆ ವ್ಯಕ್ತಿಯನ್ನು ಕೊಲ್ಲಬಹುದು, ಆದರೆ ವಿಚಾರಗಳನ್ನಲ್ಲ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.